ನಾನು ಮನೆಯ ಹೊರಗೆ ಕಾಲಿಟ್ಟ ತಕ್ಷಣ ಒಬ್ಬ ಹುಚ್ಚು ಹುಡುಗ ನನ್ನನ್ನು ಕಿಡ್ನ್ಯಾಪ್ ಮಾಡಿದ್ದನು. ಅವನು ನೋಡಲು ತುಂಬ ಸುಂದರವಾಗಿದ್ದನು, ಆದರೆ ಅವನಲ್ಲಿ ಒಬ್ಬ ರಕ್ಕಸ ಸವಾರಿ ಮಾಡುತ್ತಿದ್ದನು. ಅವನು ನನ್ನ ಕೈ ಕಾಲು ಕಟ್ಟಿ ಹೇಳಿದನು, ಇಂದು ನಾನು ನಿನ್ನನ್ನು ಬಿಡುವುದಿಲ್ಲ, ನನ್ನವಳಾಗಿ ಮಾಡಿಯೇ ತೀರುತ್ತೇನೆ. ನಾನಂತೂ ತುಂಬ ಹೆದರಿದ್ದೆ, ಆದರೆ ಮುಂದೆ ಅವನು ಮಾಡಿದ ಕೆಲಸಕ್ಕೆ ನಾನು ಮೂರ್ಛೆ ಹೋದೆ. ನನ್ನ ಹೆಸರು ಕರಿಷ್ಮಾ. ನಾನು ಯೌವನಕ್ಕೆ ಕಾಲಿಟ್ಟಾಗ ನನ್ನಲ್ಲಿಯೂ ಕೂಡ ಆಸೆಗಳು ಗರಿಗೆದರಿದ್ದವು. ಯಾವುದಾದ್ರೂ ಹುಡುಗ ನನ್ನ ಕಡೆ ನೋಡಿದರೆ ನಾನು ಕಿಲಕಿಲ ನಗುತ್ತಿದ್ದೆ. ಆಗ ನನ್ನ ಗೆಳತಿಯರು ಹೇಳುತ್ತಿದ್ದರು, ಆ ರೀತಿ ನಗಬೇಡ, ನೀನು ತೊಂದರೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೀಯ. ಆದರೆ ನಾನು ಓಪನ್ ಆಗಿ ಎಲ್ಲ ಹುಡುಗರೊಂದಿಗೆ ಮಾತನಾಡತೊಡಗಿದೆ ಮತ್ತು ಅವರೊಂದಿಗೆ ಜೋಕ್ ಮಾಡುತ್ತಿದ್ದೆ. ಪುಂಡ ಪೋಖರಿಗಳು ಕೂಡ ನನ್ನ ಈ ವರ್ತನೆಯನ್ನು ನೋಡಿ ನನ್ನ ಹತ್ತಿರ ಬರತೊಡಗಿದರು. ಅವರು ನನ್ನೊಂದಿಗೆ ಮಾತನಾಡುತ್ತಿದ್ದರು. ಇದೆಲ್ಲದರಿಂದ ನನಗೆ ಒಂದು ರೀತಿಯ ಆನಂದ ಉಂಟಾಗುತ್ತಿತ್ತು. ಹುಡುಗರು ನನ್ನ ಕಡೆ ನೋಡಿದಾಗ ನನಗೆ ತುಂಬ ಖುಷಿಯಾಗುತ್ತಿತ್ತು. ಒಂದು ದಿನ ನಾನು ಕಾಲೇಜಿಗೆ ಹೊರಟಿದ್ದೆ. ನಮ್ಮ ತಂದೆ ಮನೆಯಲ್ಲಿ ಇರಲಿಲ್ಲ, ಬೇರೆ ಪಟ್ಟಣಕ್ಕೆ ಹೋಗಿದ್ದರು. ಆದ್ದರಿಂದ ನಾನು ಒಂದು ಕ್ಯಾಬ್ ಬುಕ್ ಮಾಡಿದ್ದೆ. ಪ್ರತಿದಿನ ಅಪ್ಪ ನನ್ನನ್ನು ತನ್ನ ಕಾರಿನಲ್ಲಿ ಕಾಲೇಜಿಗೆ ಬಿಡುತ್ತಿದ್ದರು. ಆಗ ಅಮ್ಮ ಗಾಬರಿಯಿಂದ ಹೇಳಿದರು, ಮಗಳೇ, ಒಬ್ಬಳೇ ಕಾಲೇಜಿಗೆ ಹೋಗುತ್ತಿದ್ದೀಯಾ? ನನಗಂತೂ ತುಂಬ ಹೆದರಿಕೆ ಆಗುತ್ತಿದೆ. ಆಗ ನಾನು ಹೇಳಿದೆ, ಅಮ್ಮ, ಈಗ ನಾನು ದೊಡ್ಡವಳಾಗಿದ್ದೇನೆ, ಎಲ್ಲವನ್ನೂ ಸಂಭಾಳಿಸುತ್ತೇನೆ, ನೀವೇನು ಚಿಂತೆ ಮಾಡಬೇಡಿ. ಆದರೆ ಅಮ್ಮನಿಗೆ ನನ್ನ ಬಗ್ಗೆ ತುಂಬ ಚಿಂತೆ ಕಾಡತೊಡಗಿತು. ಆದರೆ ನಾನಂತೂ ಒಳಗೊಳಗೆ ತುಂಬ ಖುಷಿ ಪಡತೊಡಗಿದೆ ಮತ್ತು ನಾನು ತುಂಬ ಕಾನ್ಫಿಡೆಂಟ್ ಆಗಿದ್ದೆ. ಕ್ಯಾಬ್ ಬಂದಾಗ ನನ್ನ ಬ್ಯಾಗ್ ಎತ್ತಿಕೊಂಡು ಕ್ಯಾಬ್ನ ಒಳಗಡೆ ಹೋಗಿ ಕುಳಿತುಕೊಂಡೆ ಮತ್ತು ಡ್ರೈವರ್ನ ಬದಿಯಲ್ಲೇ ಹೋಗಿ ಕುಳಿತುಕೊಳ್ಳಬೇಕೆಂದು ನಾನು ಅಂದುಕೊಂಡೆ. ನಾನು ಒಂದು ಶಾರ್ಟ್ ಸ್ಕರ್ಟ್ ತೊಟ್ಟಿದ್ದೆ, ಏಕೆಂದರೆ ನಾನು ಗರ್ಲ್ಸ್ ಕಾಲೇಜಿನಲ್ಲಿ ಓದುತ್ತಿದ್ದೆ. ನಮ್ಮ ಕಾಲೇಜಿನಲ್ಲಿ ಹುಡುಗರು ಯಾರೂ ಇರಲಿಲ್ಲ. ಡ್ರೈವರ್ನನ್ನು ನೋಡಿ ನನಗೆ ಏನನ್ನಿಸುತ್ತೋ ಗೊತ್ತಿಲ್ಲ, ನಾನು ಉದ್ದೇಶಪೂರ್ವಕವಾಗಿ ಅವನ ಬಳಿ ಹೋಗಿ ಕುಳಿತುಕೊಂಡೆ. ನಾನು ಅವನನ್ನೇ ದಿಟ್ಟಿಸಿ ನೋಡಿದಾಗ ಅವನು ನನ್ನ ಸ್ಕರ್ಟ್ ಕಡೆಗೆ ನೋಡುತ್ತಿದ್ದ. ನಾನು ತುಂಬ ಖುಷಿಯಾದೆ. ನಾನು ಅವನಿಗೆ ಹೇಳಿದೆ, ನನ್ನನ್ನು ಆದಷ್ಟು ಬೇಗ ಕಾಲೇಜಿಗೆ ತಲುಪಿಸಿ. ಪದೇ ಪದೇ ಅವನು ನನ್ನ ಕಡೆಯೇ ನೋಡುತ್ತಿದ್ದ. ಇವನು ನನ್ನ ಕಡೆಗೆ ನೋಡುತ್ತಾ ಎಲ್ಲಾದರೂ ಆಕ್ಸಿಡೆಂಟ್ ಮಾಡಿಬಿಡಬಹುದು ಎಂದು ನನಗೆ ಹೆದರಿಕೆಯಾಗತೊಡಗಿತ್ತು. ನಾನು ಬ್ಯಾಗ್ನಿಂದ ಪುಸ್ತಕವನ್ನು ತೆಗೆದು ಓದುತ್ತಿರುವಂತೆ ನಟಿಸತೊಡಗಿದೆ. ಆದ್ದರಿಂದ ರಸ್ತೆಯಿಂದ ನನ್ನ ಗಮನ ಬೇರೆ ಕಡೆ ಹೊರಟಿತ್ತು. ಆಗ ಆಕಸ್ಮಿಕವಾಗಿ ನನಗೆ ಅನಿಸಿತು, ಇಲ್ಲಿಯವರೆಗೂ ನಾನು ಕಾಲೇಜಿಗೆ ಬಂದು ತಲುಪಬೇಕಾಗಿತ್ತು, ಏಕೆ ಇಷ್ಟೊಂದು ಲೇಟ್ ಆಯಿತು? ನಾನು ಹೊರಗಡೆ ತಲೆ ಎತ್ತಿ ನೋಡಿದಾಗ ಟ್ಯಾಕ್ಸಿ ನಮ್ಮ ಕಾಲೇಜು ರಸ್ತೆಯನ್ನು ಬಿಟ್ಟು ಬೇರೆ ಕಡೆ ಹೊರಟಿತ್ತು. ನಾನು ಅವನಿಗೆ ಕೇಳಿದೆ, ಅಣ್ಣ, ನನ್ನನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತಿದ್ದೀರಿ? ಆಗ ಅವನು ಹೇಳಿದ, ಮೇಡಮ್, ಆ ರಸ್ತೆಯಲ್ಲಿ ತುಂಬ ಟ್ರಾಫಿಕ್ ಜಾಮ್ ಇತ್ತು. 10 ನಿಮಿಷದಲ್ಲಿ ನಿಮ್ಮನ್ನು ನಿಮ್ಮ ಕಾಲೇಜಿಗೆ ತಲುಪಿಸುತ್ತೇನೆ, ನೀವೇನು ಚಿಂತೆ ಮಾಡಬೇಡಿ. ನಾನು ಮತ್ತೆ ನನ್ನ ಗಮನವನ್ನು ಪುಸ್ತಕದ ಕಡೆ ಹರಿಸಿದೆ. ಸುಮಾರು 10 ನಿಮಿಷಗಳಾದ ನಂತರ ಕ್ಯಾಬ್ ಡ್ರೈವರ್ ಗಾಡಿಯನ್ನು ನಿಲ್ಲಿಸಿದನು. ನನಗನಿಸಿತು, ನನ್ನ ಕಾಲೇಜ್ ಬಂದಿದೆ. ಪುಸ್ತಕವನ್ನೆಲ್ಲ ಬ್ಯಾಗ್ನಲ್ಲಿ ತುಂಬಿ ಕೆಳಕ್ಕೆ ಇಳಿಯಲು ಅನುವಾದೆ. ಕೆಳಕ್ಕೆ ಇಳಿದಾಗ ಸುತ್ತಲೂ ಕಣ್ಣಾಡಿಸಿ ದಂಗಾಗಿ ಹೋದೆ. ಇದೊಂದು ಸ್ಮಶಾನ ಮೌನ ಪ್ರದೇಶವಾಗಿತ್ತು. ಆದರೆ ನಾನು ಇಳಿದ ತಕ್ಷಣ ಡ್ರೈವರ್ ಅಲ್ಲಿಂದ ಗಾಡಿಯನ್ನು ತೆಗೆದುಕೊಂಡು ಹೊರಡತೊಡಗಿದ. ನಾನು ಡ್ರೈವರ್ನನ್ನು ನಿಲ್ಲಿಸಲು ತುಂಬ ಪ್ರಯತ್ನಪಟ್ಟೆ ಮತ್ತು ಹೇಳಿದೆ, ನನ್ನನ್ನು ಎಲ್ಲಿಗೆ ತಂದು ಬಿಟ್ಟಿದ್ದೀರಿ? ಇದು ನನ್ನ ಕಾಲೇಜ್ ಅಲ್ಲ. ಯಾವ ಜಾಗಕ್ಕೆ ನನ್ನನ್ನು ಕರೆದುಕೊಂಡು ಬಂದಿದ್ದೀರಿ ಮತ್ತು ನನ್ನನ್ನು ಬಿಟ್ಟು ಎಲ್ಲಿಗೆ ಹೋಗುತ್ತಿದ್ದೀರಿ? ಆದರೆ ಡ್ರೈವರ್ ಏನನ್ನೂ ಹೇಳಲಿಲ್ಲ. ಕ್ಯಾಬ್ ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋದನು. ನಾನು ಆ ಜಾಗದಲ್ಲಿ ಒಬ್ಬಳೆ ಹೆದರಿಕೆಯಿಂದ ನಡುಗುತ್ತಾ ನಿಂತಿದ್ದೆ ಮತ್ತು ಇಲ್ಲಿಂದ ಹೇಗೆ ಕಾಲೇಜಿಗೆ ಹೋಗುವುದು ಎಂದು ಯೋಚಿಸುತ್ತಿದ್ದೆ. ಡ್ರೈವರ್ ನನ್ನಿಂದ ಹಣವನ್ನು ಕೂಡ ತೆಗೆದುಕೊಳ್ಳದೆ ಹಾಗೆ ಹೋಗಿದ್ದನು. ಈಗ ನನ್ನ ಪರಿಸ್ಥಿತಿ ತುಂಬ ಕೆಟ್ಟದ್ದಾಗಿತ್ತು. ಅಲ್ಲಿ ನಾನು ನೋಡಿದಾಗ ದೂರದಿಂದ ಒಂದು ಕಾರ್ ಬರುತ್ತಿತ್ತು. ನಾನು ಆ ಕಾರಿಗೆ ಕೈ ತೋರಿಸಿದಾಗ ಕಾರಿನವನು ಸೀದಾ ನನ್ನ ಬಳಿ ಬಂದು ನಿಲ್ಲಿಸಿದ್ದನು. ಕಾರಿನಿಂದ ಇಳಿದು ನನ್ನ ಬಳಿ ಬಂದನು ಮತ್ತು ಹೇಳಿದನು, ಇಂತಹ ನಿರ್ಜನ ಪ್ರದೇಶದಲ್ಲಿ ಏನು ಮಾಡುತ್ತಿದ್ದೀರಿ? ನಾನು ಎಲ್ಲ ವಿಷಯವನ್ನು ಹೇಳಿದಾಗ ಅವನು ಕೂಡ ದಂಗಾಗಿ ಹೋದನು. ಅವನು ನಾನು ಹೇಳಿದ ಮಾತನ್ನು ನಂಬಲೇ ಇಲ್ಲ. ನಾನು ಕಳ್ಳಿ ಎಂದು ಅವನು ಅಂದುಕೊಂಡನು. ನಾನು ನನ್ನ ಕಾಲೇಜಿನ ಐಡೆಂಟಿ ಕಾರ್ಡ್ ತೋರಿಸಿದೆ. ನನ್ನನ್ನು ನನ್ನ ಕಾಲೇಜಿಗೆ ಬಿಟ್ಟು ಬಿಡುವಂತೆ ಅವನಿಗೆ ರಿಕ್ವೆಸ್ಟ್ ಮಾಡಿಕೊಂಡೆ. ಆಗ ಅವನಿಗೆ ನಾನು ಕಳ್ಳಿಯಲ್ಲ ಎಂದು ಅರ್ಥವಾಯಿತು ಮತ್ತು ಹೇಳಿದನು, ಮೇಡಮ್, ಬಂದು ಕಾರಿನಲ್ಲಿ ಕುಳಿತುಕೊಳ್ಳಿ. ನಾನು ಅವನ ಬದಿಯ ಸೀಟಿನಲ್ಲಿ ಹೋಗಿ ಕುಳಿತುಕೊಂಡೆ. ಅವನು ಗಾಡಿ ಓಡಿಸುತ್ತಲೇ ನನ್ನ ಕಡೆ ನೋಡತೊಡಗಿದನು ಮತ್ತು ಹೇಳಿದನು, ನೀವು ತುಂಬ ಸುಂದರವಾಗಿದ್ದೀರಿ. ಇಂತಹ ಸುಂದರ ಹುಡುಗಿಯರು ಇಂಥ ನಿರ್ಜನ ಪ್ರದೇಶದಲ್ಲಿ ಇರುವುದು ಒಳ್ಳೆಯದಲ್ಲ. ಹುಡುಗಿಯರನ್ನು ಇಂಥ ಜಾಗದಲ್ಲಿ ಕಿಡ್ನ್ಯಾಪ್ ಮಾಡುತ್ತಾರೆ. ಅವನ ಬಾಯಿಂದ ಕಿಡ್ನ್ಯಾಪ್ ಶಬ್ದ ಹೊರಬಂದ ಕೂಡಲೇ ನನಗೆ ಗಾಬರಿಯಾಗತೊಡಗಿತ್ತು. ಆಕಸ್ಮಿಕವಾಗಿ ಆ ಹುಡುಗ ಹೇಳಿದನು, ನಾನು ನಿನಗೆ ಸುಖವನ್ನು ನೀಡಲು ಬಯಸಿದ್ದೇನೆ. ಅವನ ಮಾತನ್ನು ಕೇಳಿ ಅವನ ಕಡೆಗೆ ನೋಡುತ್ತಾ ಹೇಳಿದೆ, ಇದೇನು ಮಾತನಾಡುತ್ತಿದ್ಯಾ? ನನಗೊಂದು ಅರ್ಥವಾಗುತ್ತಿಲ್ಲ. ಆಗ ಅವನು ಹೇಳಿದನು, ಸ್ವಲ್ಪ ಹೊತ್ತಿನಲ್ಲಿ ನಿನಗೆ ಎಲ್ಲವೂ ಅರ್ಥವಾಗುವುದು. ಅವನು ತನ್ನ ಗಾಡಿಯನ್ನು ಹಳ್ಳಿಯ ಕಡೆಗೆ ತಿರುಗಿಸಿದನು. ಆಗ ನಾನು ಅವನಿಗೆ ಹೇಳಿದೆ,
ನೀನೇಕೆ ಈ ಕಡೆ ಹೋಗುತ್ತಿದ್ಯಾ? ಈ ರಸ್ತೆಯು ಹಳ್ಳಿಯ ಕಡೆಗೆ ಹೋಗುತ್ತಿದೆ, ಸಿಟಿಯ ಕಡೆಗೆ ಹೋಗುವುದಿಲ್ಲ. ಆಗ ಅವನು ಹೇಳಿದನು, ಸ್ವಲ್ಪ ಹೊತ್ತು ಸಮಾಧಾನದಿಂದ ಇರು. ಪ್ರತಿದಿನ ಕಾಲೇಜಿಗೆ ಹೋಗುತ್ತೀಯ ತಾನೆ? ಇಂದು ಸ್ವಲ್ಪ ಸುತ್ತಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಹೋಗು. ನಾನು ಅವನ ಮಾತಿಗೆ ತುಂಬ ಗಾಬರಿಗೊಂಡೆ. ಆ ಹುಡುಗನು ನನ್ನನ್ನು ಒಂದು ಫಾರ್ಮ್ ಹೌಸಿಗೆ ಕರೆದುಕೊಂಡು ಬಂದನು. ಆಗ ನಾನು ಕೇಳಿದೆ, ನೀನು ನನ್ನನ್ನು ಇಲ್ಲಿಗೆ ಏಕೆ ಕರೆದುಕೊಂಡು ಬಂದಿದ್ದೀಯಾ? ನಾನು ಕಾಲೇಜಿಗೆ ಹೋಗಬೇಕು. ಆಗ ಅವನು ಹೇಳಿದನು, ನೀನು ಇಂದು ಇಲ್ಲಿಗೆ ಬರಬೇಕಾಗಿತ್ತು. ಆ ಕ್ಯಾಬ್ ಡ್ರೈವರ್ನನ್ನು ನಾನೇ ನಿಮ್ಮ ಮನೆಗೆ ಕಳುಹಿಸಿದ್ದೆ. ನಾನು ಹೇಳಿದಂತೆ ಅವನು ನಿಮ್ಮನ್ನು ನಾನು ಹೇಳಿದ ಜಾಗಕ್ಕೆ ತಂದು ಬಿಟ್ಟು ಹೋಗಿದ್ದಾನೆ. ಈಗ ನೀನು ನಿಜವಾಗಿಯೂ ಕಿಡ್ನ್ಯಾಪ್ ಆಗಿದ್ದೀಯಾ? ರಸ್ತೆಯಲ್ಲಿ ಬರುವಾಗ ನೀನು ನಂಬಲೆಂದು ನಾನು ನಿನಗೆ ಸಮಾಧಾನದಿಂದ ಹೆದರಿಸಿದ್ದೆ ಅಷ್ಟೇ. ನೀನು ಕೂಗಾಡಬಾರದು ಎಂದು ನಾನು ಹಾಗೆ ಹೇಳಿದ್ದೆ. ಈಗ ಮಿಕಾ ಬಲೆಯಲ್ಲಿ ಸಿಲುಕಿಕೊಂಡಿದೆ. ನಾನು ಗರಬಡಿದವಳಂತೆ ಅವನ ಮುಖವನ್ನೇ ನೋಡತೊಡಗಿದೆ ಮತ್ತು ಹೇಳಿದೆ, ನೀನು ನನ್ನನ್ನು ಕಿಡ್ನ್ಯಾಪ್ ಮಾಡಲು ಹೇಗೆ ಸಾಧ್ಯ? ನಾನಂತೂ ಈಗ ದೊಡ್ಡವಳಾಗಿದ್ದೇನೆ. ನಾನಂತೂ ಚಿಕ್ಕ ಹುಡುಗಿಯಲ್ಲ. ಅಷ್ಟಕ್ಕೂ ನೀನು ನನ್ನನ್ನು ಏಕೆ ಕಿಡ್ನ್ಯಾಪ್ ಮಾಡಿದ್ದೀಯಾ? ಆಗ ಅವನು ಹೇಳಿದನು, ನೀನು ಪ್ರತಿದಿನ ಸುಂದರವಾದ ಚಿಕ್ಕ ಚಿಕ್ಕ ಬಟ್ಟೆಯನ್ನು ತೊಟ್ಟು ಕಾಲೇಜಿಗೆ ಹೋಗುತ್ತೀಯ. ಪ್ರತಿದಿನ ನಾನು ನಿನ್ನನ್ನು ನೋಡುತ್ತೇನೆ. ನೀನು ಎಲ್ಲ ಹುಡುಗರೊಂದಿಗೆ ನಗುತ್ತಾ ಮಾತನಾಡುತ್ತೀಯ. ಇದು ಹುಡುಗರ ಮನಸ್ಸಿನ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತದೆ ಎಂದು ನೀನು ಯಾವತ್ತಾದರೂ ಯೋಚನೆ ಮಾಡಿದೆಯೇನು? ನಾನಂತೂ ತುಂಬ ಮೊದಲೇ ನಿನ್ನನ್ನು ಪಡೆದುಕೊಳ್ಳಬೇಕೆಂದು ನಿರ್ಧಾರ ಮಾಡಿದ್ದೆ. ಆದರೆ ನೀನು ಯಾವಾಗಲೂ ನಿನ್ನ ತಂದೆಯೊಂದಿಗೆ ಕಾಲೇಜಿಗೆ ಹೋಗಿ ಬರುತ್ತಿದ್ದೆ ಮತ್ತು ಯಾವಾಗ ನಿನ್ನನ್ನು ಈ ರೀತಿ ಕಿಡ್ನ್ಯಾಪ್ ಮಾಡಬಹುದು ಎಂದು ಇಂಥ ಅವಕಾಶಕ್ಕಾಗಿಯೇ ಕಾದು ಕುಳಿತಿದ್ದೆ. ಆಗ ನನಗೆ ತುಂಬ ಸಿಟ್ಟು ಬಂದಿತ್ತು. ಅವನನ್ನು ತಳ್ಳಿ ಅಲ್ಲಿಂದ ತಪ್ಪಿಸಿಕೊಂಡು ಓಡಿ ಬರತೊಡಗಿದೆ. ಆಗ ಅವನು ನನ್ನ ಕೈ ಹಿಡಿದು ಎಳೆದು, ನಾನು ಯಾರೆಂದು ನಿನಗೆ ಗೊತ್ತಿಲ್ಲ. ನಾನು ನಿನ್ನ ಜೊತೆ ಏನು ಬೇಕಾದರೂ ಮಾಡಬಹುದು. ಆಗ ನಾನು ಹೇಳಿದೆ, ನೋಡು, ನೀನು ಯಾರೇ ಆಗಿರು, ನನ್ನನ್ನು ಹೋಗಲು ಬಿಡು. ಆಗ ಅವನು ಹೇಳಿದನು, ನೀನು ನನ್ನವಳು. ನೀನು ನನ್ನಿಂದ ಎಂದಿಗೂ ಸ್ವತಂತ್ರಳಾಗಲು ಸಾಧ್ಯವಿಲ್ಲ. ಜೀವನ ಪೂರ್ತಿ ನಿನ್ನನ್ನು ನನ್ನ ಬಳಿ ಇಟ್ಟುಕೊಳ್ಳುತ್ತೇನೆ. ಒಬ್ಬ ಅಪರಿಚಿತ ಹುಡುಗ ನನ್ನನ್ನು ಕಿಡ್ನ್ಯಾಪ್ ಮಾಡಿದ್ದನು. ನಾನು ಇಲ್ಲಿವರೆಗೆ ಅವನನ್ನು ನೋಡಿಯೂ ಇರಲಿಲ್ಲ. ಅವನನ್ನು ನೋಡಿದ ನೆನಪು ಕೂಡ ಇಲ್ಲ. ನನ್ನನ್ನು ಬಿಟ್ಟು ಬಿಡಲು ಅವನನ್ನು ಹೇಗೆ ಒಪ್ಪಿಸಬೇಕೆಂದು ನನಗೆ ಅರ್ಥವಾಗಲಿಲ್ಲ. ನನಗೆ ಗಾಬರಿಯಾಗತೊಡಗಿತ್ತು. ನಾನು ಹೇಳಿದೆ, ನೋಡು, ಒಂದೇ ಒಂದು ದಾರಿ ಇದೆ. ನಾವಿಬ್ಬರು ಫ್ರೆಂಡ್ಸ್ ಆಗೋಣ. ಆನಂತರ ನೀನು ನನ್ನನ್ನು ಬಿಟ್ಟು ಬಿಡ್ತೀಯಾ? ಆಗ ಅವನು ನಗುತ್ತಾ ಹೇಳಿದನು, ಏನು ಮಾಡುವುದಕ್ಕಾಗಿ ನಾನು ನಿನ್ನನ್ನು ಕಿಡ್ನ್ಯಾಪ್ ಮಾಡಿದ್ದೇನೋ ಅದನ್ನು ಮಾಡದೆ ನಿನ್ನನ್ನು ಹೇಗೆ ಬಿಡಲಿ? ಅವನು ಹೇಳಿದ ಮಾತಿಗೆ ನನಗೆ ಸಿಟ್ಟು ಬಂತು ಮತ್ತು ನಾನು ಹೇಳಿದೆ, ನನಗೆ ಸಿಟ್ಟನ್ನು ತರಿಸಬೇಡ. ನಿನ್ನನ್ನು ಯಾವ ಪರಿಸ್ಥಿತಿಗೆ ತರುತ್ತೇನೆಂದರೆ ನೀನು ಯೋಚಿಸೂ ಇರಬಾರದು ಅಂಥ ಪರಿಸ್ಥಿತಿಗೆ ನಿನ್ನನ್ನು ತಳ್ಳುತ್ತೇನೆ ಎಂದು ಹೇಳುತ್ತಾ ನಾನು ಅವನೊಂದಿಗೆ ಜಗಳಕ್ಕಿಳಿದೆ. ಅವನು ಕೂಡ ನನ್ನೊಂದಿಗೆ ಜಬರ್ದಸ್ತಿ ಮಾಡತೊಡಗಿದನು. ನಮ್ಮಿಬ್ಬರ ಮಧ್ಯೆ ಕೈ ಮಿಲಾಯಿಸುವ ಮಟ್ಟಿಗೆ ಜಗಳವಾಯಿತು. ಅವನು ನನ್ನನ್ನು ಕೆಳಕ್ಕೆ ತಳ್ಳಿದನು. ನಾನು ಕೂಡ ಅವನೊಂದಿಗೆ ಜೋರಾದ ಕುಸ್ತಿಯಲ್ಲಿ ತೊಡಗಿದೆ. ಒಮ್ಮೆಂತೂ ಅವನ ಕೂದಲನ್ನು ಜೋರಾಗಿ ಹಿಡಿದು ಹೇಳಿದೆ. ನನ್ನ ಹಲ್ಲಿನಿಂದ ಅವನ ಕುತ್ತಿಗೆಯನ್ನು ಕಚ್ಚಿದೆ. ಅವನ ಬಲಿಷ್ಠ ಬಾಹುಗಳು ನನ್ನ ಕೈಯನ್ನು ಹಿಡಿದುಕೊಂಡಿದ್ದರಿಂದ ನನಗೆ ಏನು ಮಾಡಲು ಸಾಧ್ಯವಾಗಲಿಲ್ಲ. ನಾನು ಕಾಲಿನಿಂದ ಅವನನ್ನು ಒದೆಯಲು ಪ್ರಯತ್ನಿಸಿದೆ. ಆದರೆ ಅವನು ತುಂಬ ಬಲಶಾಲಿಯಾಗಿದ್ದನು. ಅವನ ಮುಂದೆ ನನ್ನ ಯಾವುದೇ ಪ್ರಯತ್ನಗಳು ಫಲಕಾರಿಯಾಗಲಿಲ್ಲ. ನಾನು ಹುಡುಗನೊಂದಿಗೆ ನಗುತ್ತಾ ಮಾತನಾಡುತ್ತಿದ್ದೇನೆಂದರೆ ಇದರ ಅರ್ಥ ನನ್ನ ಇಚ್ಛೆಗೆ ವಿರುದ್ಧವಾಗಿ ಯಾರಾದರೂ ನನ್ನೊಂದಿಗೆ ಕೆಟ್ಟದಾಗಿ ನಡೆದುಕೊಳ್ಳಲಿ ಎನ್ನುವುದು ಇದರ ಅರ್ಥವಲ್ಲ. ಇಂದು ನನ್ನ ಪ್ರಾಣ ಹೋದರೂ ಸರಿ, ನಾನು ಕೊನೆಯವರೆಗೂ ನನ್ನನ್ನು ರಕ್ಷಣೆ ಮಾಡಿಕೊಳ್ಳಲು ಹೋರಾಡುತ್ತೇನೆ. ಯಾರೊಂದಿಗೋ ನಗುತ್ತಾ ಮಾತನಾಡುವುದು, ಯಾರನ್ನು ನೋಡಿ ನಗುವುದು, ಖುಷಿಯಾಗುವುದು ಅದು ಬೇರೆ ರೀತಿಯಾಗಿರುತ್ತದೆ. ಆದರೆ ಯಾರು ನಮ್ಮ ಮೇಲೆ ಕೈ ಹಾಕುತ್ತಾರೆ ಎಂದರೆ ಏನರ್ಥ? ಈ ಹುಡುಗನಿಗೆ ಇದರ ವ್ಯತ್ಯಾಸವೇನೆಂದು ನಾನು ಅರ್ಥ ಮಾಡಿಸುತ್ತೇನೆ. ಆಕಸ್ಮಿಕವಾಗಿ ಆ ಹುಡುಗನು ನನ್ನೊಂದಿಗೆ ಕೆಟ್ಟದಾಗಿ ನಡೆದುಕೊಳ್ಳಲು ಶುರು ಮಾಡಿದನು. ಆನಂತರ ಏನಾಯಿತು ನನಗೆ ಗೊತ್ತಾಗಲಿಲ್ಲ. ನನಗೆ ಪ್ರಜ್ಞೆ ತಪ್ಪಿತ್ತು. ಪ್ರಜ್ಞೆ ತಪ್ಪಿದ್ದರಿಂದ ನಾನು ಅವನೊಂದಿಗೆ ಹೋರಾಡುವುದನ್ನು ನಿಲ್ಲಿಸಿದೆ. ನನಗೆ ಎಚ್ಚರವಾದಾಗ ನನಗೆ ಯಾಕೋ ಗೊತ್ತಿಲ್ಲ, ನನ್ನಲ್ಲಿ ನಿತ್ರಾಣವಿರಲಿಲ್ಲ. ನಾನು ಕೂಗಾಡುವುದನ್ನು ಕೂಡ ನಿಲ್ಲಿಸಿದ್ದೆ. ಪ್ರತಿಭಟಿಸುವುದನ್ನು ಕೂಡ ನಿಲ್ಲಿಸಿದೆ. ಒಮ್ಮೆಲೆ ನನ್ನ ಕಣ್ಣಿಂದ ಕಣ್ಣೀರು ಇಳಿಯತೊಡಗಿತ್ತು. ನನ್ನ ಕಣ್ಣೀರನ್ನು ನೋಡಿದ ಆ ಹುಡುಗ ತಕ್ಷಣ ಹಿಂದಕ್ಕೆ ಸರಿದನು. ಅವನಿಗೆ ಏನಾಯಿತೋ ಗೊತ್ತಿಲ್ಲ. ನನ್ನನ್ನು ಹಾಗೆ ಬಿಟ್ಟನು ಮತ್ತು ಅಲ್ಲಿಂದ ಎದ್ದು ಹೋಗತೊಡಗಿದನು. ಆದರೆ ನಾನು ಅವನ ಕೈಯನ್ನು ಹಿಡಿದುಕೊಂಡು ಅವನಿಗೆ ಕೇಳಿದೆ, ನನ್ನನ್ನು ಏಕೆ ಕಿಡ್ನ್ಯಾಪ್ ಮಾಡಿದೆ? ನನಗೆ ಸತ್ಯವನ್ನು ಹೇಳು. ಆ ಹುಡುಗ ನನ್ನೊಂದಿಗೆ ಕೆಟ್ಟದಾಗಿ ನಡೆದುಕೊಂಡಿದ್ದರೂ ಅವನು ಸರಹದ್ದನ್ನು ಮೀರಿರಲಿಲ್ಲ. ಸ್ವಲ್ಪ ಹೊತ್ತಿನಲ್ಲೇ ನನಗಾಗಿ ಚಹಾ ಮಾಡಿಕೊಂಡು ಬಂದನು. ಚಹಾ ತಿಂಡಿಯನ್ನು ನನ್ನ ಮುಂದೆ ಇಟ್ಟನು. ಈಗಲೂ ನನಗೆ ಇವನು ಯಾರು, ಇವನು ನನ್ನನ್ನು ಏಕೆ ಕಿಡ್ನ್ಯಾಪ್ ಮಾಡಿದ್ದಾನೆಂದು ಗೊತ್ತಿರಲಿಲ್ಲ. ನಾನು ಚಹಾ ತಿಂಡಿಯನ್ನು ಮಾಡತೊಡಗಿದೆ. ಆದರೆ ಈ ಹುಡುಗ ನನ್ನ ತಿಂಡಿಯಲ್ಲಿ ಅಮಲು ಭರಿಸುವ ವಸ್ತುವನ್ನಂತೂ ಹಾಕಲು ಸಾಧ್ಯವಿರಲಿಲ್ಲ. ನಾನು ಅವನ ಮೇಲೆ ಈಗ ಸಂಪೂರ್ಣವಾಗಿ ನಂಬಿಕೆ ಇಟ್ಟಿದ್ದೆ. ಆಕಸ್ಮಿಕವಾಗಿ ಅವನು ನನ್ನಲ್ಲಿ ಹೇಳಿದನು, ಕರಿಷ್ಮಾ, ನಾನು ನಿನ್ನನ್ನು ತುಂಬ ದ್ವೇಷಿಸುತ್ತೇನೆ. ನಿನ್ನನ್ನು ಲೂಟಿಗೈದು ನಿಮ್ಮ ಮನೆಯ ಮುಂದೆ ಎಸೆದು ಬರಬೇಕು ಎಂದುಕೊಂಡಿದ್ದೆ. ಆದರೆ ನೀನು ನನ್ನ ಕಣ್ಣ ಮುಂದೆ ಬಂದಾಗ ನಾನು ಅಂದುಕೊಂಡಂತೆ ಮಾಡಲು ಸಾಧ್ಯವಾಗಲಿಲ್ಲ. ನನಗೆ ಏನಾಯಿತೋ ಗೊತ್ತಾಗಲಿಲ್ಲ. ನಾನು ನಿನ್ನ ಮೇಲೆ ಸೇಡು ತೀರಿಸಿಕೊಳ್ಳಲು ಬಂದವನು. ಏಕೆ ಹೀಗೆ ಮಾಡಿದೆನೋ ನನಗೆ ಅರ್ಥವಾಗಲಿಲ್ಲ. ಇದಕ್ಕಾಗಿ ಆ ಹುಡುಗನು ನನ್ನನ್ನು ಫಾರ್ಮ್ ಹೌಸ್ನಲ್ಲಿ ಬಂಧಿಸಿಟ್ಟಿದ್ದನು. ಆಗ ನಾನು ಹೇಳಿದೆ, ಹಾಗಾದರೆ ನೀನು ನನ್ನನ್ನು ನನ್ನ ಮನೆಗೆ ಏಕೆ ಬಿಟ್ಟು ಬರಬಾರದು? ಆಗ ಅವನು ಹೇಳಿದನು, ನಿನ್ನ ಮನೆಗೆ ಹೋಗುವ ಕನಸನ್ನು ನೀನು ಬಿಟ್ಟು ಬಿಡು, ಏಕೆಂದರೆ ಇಂದಿನಿಂದ ನೀನು ನನ್ನ ಜೊತೆ ಇರುತ್ತೀಯ. ಇದನ್ನು ಕೇಳುತ್ತಲೇ ನಾನು ಮತ್ತೊಮ್ಮೆ ಹೆದರಿದೆ. ಅಷ್ಟಕ್ಕೂ ಯಾವ ವಿಷಯಕ್ಕಾಗಿ ಅವನು ನನ್ನನ್ನು ಕಿಡ್ನ್ಯಾಪ್ ಮಾಡಿಕೊಂಡು ಇಲ್ಲಿಗೆ ಬಂದಿದ್ದನು?
ನನಗೆ ಯಾರೂ ಶತ್ರುಗಳಿರಲಿಲ್ಲ. ನಾನು ಯಾರೊಂದಿಗೂ ವೈರತ್ವವನ್ನು ಕಟ್ಟಿಕೊಂಡಿರಲಿಲ್ಲ. ಯಾರೂ ಕೂಡ ನನ್ನನ್ನು ಇಷ್ಟಪಡುತ್ತಿರಲಿಲ್ಲ. ಈಗ ನಾನು ಮನಸ್ಸಿನಲ್ಲಿ ಯೋಚಿಸತೊಡಗಿದೆ. ನಾನು ಈ ಹುಡುಗ ಯಾರು ಎಂದು ಅವನ ಹೆಸರನ್ನು ಕೇಳಿದೆ. ಅವನು ಹೇಳಿದ, ನನ್ನ ಹೆಸರು ರಾಜು. ಆಗ ನಾನು ರಾಜು ಎನ್ನುವ ಹೆಸರನ್ನು ಮನದಲ್ಲೇ ಯೋಚಿಸುತ್ತಾ ನೆನಪು ಮಾಡಿಕೊಳ್ಳಲು ಪ್ರಯತ್ನಿಸಿದೆ. ಆದರೆ ನನಗೆ ನೆನಪಾಗಲಿಲ್ಲ. ಆಗ ಅವನು ಕೇಳಿದನು, ಏನು ಯೋಚಿಸುತ್ತಿದ್ದೀಯಾ? ನಿನಗೆ ನನ್ನ ಪರಿಚಯವಿದೆಯೋ ಇಲ್ಲವೋ ಎಂದು ಯೋಚಿಸುತ್ತಿದ್ದೀಯಲ್ಲವೇ ಎಂದಾಗ ನಾನು ಹೇಳಿದೆ, ನಾನು ನೆನಪು ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇನೆ. ಅಷ್ಟಕ್ಕೂ ನೀನು ನನ್ನನ್ನು ಏಕೆ ದ್ವೇಷ ಮಾಡುತ್ತಿದ್ದೀಯಾ? ಯಾರೊಂದಿಗೂ ನನ್ನ ವೈರತ್ವವಿಲ್ಲ. ನನಗೆ ಯಾರು ಶತ್ರುಗಳೂ ಇಲ್ಲ. ಆಗ ಅವನು ಕಣ್ಣು ಕೆಂಪಗೆ ಮಾಡಿಕೊಂಡು ತುಂಬ ಸಿಟ್ಟಿನಿಂದ ಸೇಡಿಗೆ ಸೇಡು ಎನ್ನುತ್ತಾ ನನ್ನ ಹತ್ತಿರ ಬರತೊಡಗಿದನು. ನನ್ನೊಂದಿಗೆ ಮತ್ತೆ ಕೆಟ್ಟದಾಗಿ ವರ್ತಿಸತೊಡಗಿದನು. ನಾನು ತುಂಬ ಚಿಂತೆಗೊಳಗಾಗಿದ್ದೆ. ನಮ್ಮ ಮನೆಯವರು ಕೂಡ ತುಂಬ ಚಿಂತೆಗೊಳಗಾಗಿರಬಹುದು. ಅಪ್ಪ, ಅಮ್ಮ, ಅಣ್ಣ ನನ್ನನ್ನು ಹುಡುಕುತ್ತಿರಬಹುದು. ಆಗ ನಾನು ಅವನಿಗೆ ಹೇಳಿದೆ, ನನ್ನನ್ನು ಬಿಟ್ಟು ಬಿಡಿ, ತುಂಬ ರಾತ್ರಿಯಾಗಿದೆ. ಅಪ್ಪ ಅಮ್ಮ ಮನೆಯಲ್ಲಿ ಅಳುತ್ತಿರಬಹುದು. ಅಣ್ಣ ತುಂಬ ಸಿಟ್ಟಾಗಿರಬಹುದು. ಆದರೆ ನನ್ನ ಯಾವ ಮಾತುಗಳು ಅವನ ಮೇಲೆ ಪ್ರಭಾವ ಬೀರಲಿಲ್ಲ. ಆಗ ನಾನು ಹೇಳಿದೆ, ನನ್ನ ಮೇಲೆ ಕರುಣೆ ತೋರು. ಆಗ ಅವನು ಸಿಟ್ಟಿನಲ್ಲಿ ಹೇಳಿದ, ನಿನ್ನ ಮನೆಯ ಜನರು ನನ್ನ ಮೇಲೆ ಕರುಣೆ ತೋರಿದ್ದರೇನು? ಅವರು ಬೇರೆಯವರ ಕಷ್ಟ ಸುಖವನ್ನು ಅರ್ಥ ಮಾಡಿಕೊಂಡಿದ್ದಾರೆಯೇ? ಇದನ್ನು ಕೇಳಿ ನನಗೆ ತುಂಬ ಗಾಬರಿಯಾಯಿತು. ಆಗ ನಾನು ಹೇಳಿದೆ, ನನ್ನ ಮನೆಯವರೊಂದಿಗೆ ನಿನಗೆ ಏನಾದರೂ ವೈರತ್ವವಿದೆಯೇ? ಅಷ್ಟಕ್ಕೂ ನೀನು ನನ್ನಿಂದ ಏನನ್ನು ಮುಚ್ಚಿಡುತ್ತಿದ್ದೀಯಾ? ಎಲ್ಲವನ್ನು ಹೇಳು. ನೀನು ಎಲ್ಲ ಸತ್ಯವನ್ನು ನನಗೆ ಹೇಳಿದರೆ ಬಹುಶಃ ನಾನು ನಿನಗೆ ಸಹಾಯ ಕೂಡ ಮಾಡಬಹುದು. ಆಗ ಅವನು ಹೇಳಿದನು, ನಿನ್ನ ದೇಹದಲ್ಲೂ ಕೂಡ ಅದೇ ರಕ್ತ ಹರಿಯುತ್ತಿದೆ. ನನಗೆ ಇನ್ನೂ ಹೆಚ್ಚು ಸಿಟ್ಟು ತರಿಸಬೇಡ. ಹಾಗೇನಾದರೂ ಮಾಡಿದೆ ಎಂದಾದರೆ ನೀನು ಕನಸಿನಲ್ಲೂ ಕೂಡ ಯೋಚಿಸಬಾರದು ಅಂಥ ಪರಿಸ್ಥಿತಿಗೆ ನಿನ್ನನ್ನು ತಂದಿಡುತ್ತೇನೆ. ನಿನ್ನ ಮರ್ಯಾದೆಯನ್ನು ಮಣ್ಣು ಪಾಲು ಮಾಡುತ್ತೇನೆ ಎಂದು ಹೇಳಿ ಅವನು ಸಿಟ್ಟಿನಿಂದ ಅಲ್ಲಿಂದ ಹೊರಗೆ ಹೋದನು. ನನ್ನನ್ನು ಕೋಣೆಯೊಳಗೆ ಲಾಕ್ ಮಾಡಿದನು. ಈಗ ನನ್ನಿಂದ ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ನಾನು ಜೋರಾಗಿ ಅಳತೊಡಗಿದೆ. ಅತ್ತು ನನ್ನ ಪರಿಸ್ಥಿತಿ ತುಂಬ ಕೆಟ್ಟದ್ದಾಗಿತ್ತು. ನನ್ನನ್ನು ಏಕೆ ಕಿಡ್ನ್ಯಾಪ್ ಮಾಡಿದ್ದಾನೆಂದು ನನಗೆ ಏನೂ ಅರ್ಥವಾಗಲಿಲ್ಲ. ಆಗ ನಾನು ಯೋಚಿಸಿದೆ, ಈ ಕೋಣೆಯಲ್ಲಿ ನನಗೆ ಏನಾದರೂ ಸಾಕ್ಷಿ ದೊರೆಯಬಹುದು ಎಂದು ಸುತ್ತಲೂ ಹುಡುಕಾಡತೊಡಗಿದೆ. ಬಹುಶಃ ನನ್ನ ಕೈಗೆ ಏನಾದರೂ ಸಿಗಬಹುದು. ನಾನು ರೂಮನ್ನೆಲ್ಲ ತಡಕಾಡಿದೆ. ಬಹುಶಃ ಇದು ಅವನದೇ ಮನೆಯಾಗಿತ್ತು. ಆಗ ನನಗೆ ಅಲ್ಲಿ ಒಂದು ಫೋಟೋ ಸಿಕ್ಕಿತ್ತು. ಆ ಫೋಟೋದಲ್ಲಿ ಅವನು ಒಂದು ಹುಡುಗಿಯ ಜೊತೆ ಇದ್ದನು. ಆ ಹುಡುಗಿಯನ್ನು ನೋಡಿದರೆ ಅವಳು ಅವನ ಗೆಳತಿ ಇರಬಹುದು ಎಂದು ಅನಿಸಿತು. ಆ ಹುಡುಗಿಯನ್ನು ನನ್ನಿಂದ ಗುರುತಿಸಲು ಕೂಡ ಸಾಧ್ಯವಾಗಲಿಲ್ಲ. ಇಷ್ಟೊಂದು ಸುಂದರ ಹುಡುಗಿ ಇರಬೇಕಾದರೆ ನನ್ನನ್ನು ಏಕೆ ಕಿಡ್ನ್ಯಾಪ್ ಮಾಡಿಕೊಂಡು ಬಂದನು? ಈ ಫೋಟೋನು ಇಟ್ಟುಕೊಂಡು ಅವನನ್ನು ಅಸಹಾಯಕನನ್ನಾಗಿ ಮಾಡಿ ನನ್ನನ್ನು ಬಿಟ್ಟು ಬಿಡಲು ಅವನಲ್ಲಿ ಕೇಳಿಕೊಳ್ಳುತ್ತೇನೆ. ನಾನು ಅದೇ ಕೋಣೆಯಲ್ಲಿದ್ದೆ. ಸ್ವಲ್ಪ ಹೊತ್ತಿನಲ್ಲಿ ಮತ್ತೆ ಆ ಹುಡುಗ ಅಲ್ಲಿಗೆ ಬಂದನು ಮತ್ತು ನನ್ನ ಬಳಿ ಬಂದು ಹೇಳಿದನು, ಹೋಗಿ ಊಟ ಮಾಡು. ಅವನು ನನ್ನ ಮುಖವನ್ನು ನೋಡಿದಾಗ ನಾನು ತುಂಬ ಅತ್ತಿದ್ದೇನೆ ಎಂದು ಅವನಿಗೆ ತಿಳಿಯಿತು. ನಾನು ಅಳುತ್ತಿದ್ದೆ. ಆಗ ಅವನು ಹೇಳಿದನು, ನೀನು ಅತ್ತರೆ ಏನು ಪ್ರಯೋಜನವಿಲ್ಲ. ತಕ್ಷಣ ಅವನು ನನ್ನ ಕೈ ಹಿಡಿದು ಎಳೆಯತೊಡಗಿದನು ಮತ್ತು ನಡೆ ಹೋಗೋಣ ಎಂದನು. ಆಗ ನಾನು ಆ ಫೋಟೋವನ್ನು ಅವನ ಮುಂದೆ ಇಟ್ಟು ಹೇಳಿದೆ, ನಿನ್ನ ಗರ್ಲ್ ಫ್ರೆಂಡ್ ಇಷ್ಟೊಂದು ಸುಂದರವಾಗಿದ್ದಾಳೆ. ಅಷ್ಟಕ್ಕೂ ನೀನು ನನ್ನನ್ನು ಏಕೆ ಕಿಡ್ನ್ಯಾಪ್ ಮಾಡಿದೆ? ಸ್ವಲ್ಪ ಯೋಚಿಸಿ ನೋಡು. ಅವಳಿಗೆ ಈ ವಿಷಯ ಗೊತ್ತಾದರೆ ಅವಳು ಎಷ್ಟು ಬೇಜಾರು ಮಾಡಿಕೊಳ್ಳಬಹುದು. ಆದರೆ ನಾನು ಯಾರಿಗೂ ಹೇಳುವುದಿಲ್ಲ. ನೀನು ನನ್ನನ್ನು ಬಿಟ್ಟು ಬಿಡು. ಮನೆಯಿಂದ ಓಡಿ ಹೋಗಿ ಫಿಲ್ಮ್ ನೋಡಲು ಹೋಗಿದ್ದೆ ಎಂದು ನಾನು ಮನೆಯಲ್ಲಿ ಹೇಳುತ್ತೇನೆ. ಆಕಸ್ಮಿಕವಾಗಿ ಅವನು ನನ್ನ ಕೈಯಿಂದ ಆ ಫೋಟೋವನ್ನು ಕಸಿದುಕೊಂಡನು. ಆ ಫೋಟೋವನ್ನು ನೋಡುತ್ತಲೇ ಅವನ ಕಣ್ಣು ಒದ್ದೆಯಾಯಿತು. ಅವನು ಈ ಪರಿಸ್ಥಿತಿಯಲ್ಲಿ ಇರುವುದನ್ನು ನೋಡಿ ನನಗೆ ಏನಾಯಿತೋ ಗೊತ್ತಾಗಲಿಲ್ಲ. ಅವನ ಹತ್ತಿರ ಬಂದು ಅವನಿಗೆ ಹೊರಗೆ ಕೇಳಿದೆ, ಈ ಫೋಟೋವನ್ನು ನೋಡಿ ನೀನು ಏಕೆ ಅಳುತ್ತಿದ್ದೀಯಾ? ಏನಾಯಿತು ಹೇಳು. ಆಗ ಅವನು ನನ್ನ ಕಡೆ ನೋಡತೊಡಗಿದನು. ಆಗ ನಾನು ಹೇಳಿದೆ, ನೀನು ಇವಳನ್ನು ಇಷ್ಟೊಂದು ಪ್ರೀತಿ ಮಾಡುತ್ತೀಯಾ? ಅವನು ಒಮ್ಮೆ ಫೋಟೋದ ಕಡೆಗೆ ನೋಡಿ ಮತ್ತೆ ನನ್ನ ಕಡೆ ನೋಡುತ್ತಾ ಹೇಳಿದನು, ಇವಳು ನನ್ನ ತಂಗಿ ಎಂದನು. ಅವನು ಆ ಫೋಟೋವನ್ನು ನೋಡುತ್ತಿರುವುದನ್ನು ನೋಡಿದರೆ ನನಗೆ ಇವಳು ಅವನ ಗರ್ಲ್ ಫ್ರೆಂಡ್ ಎಂದು ಅನಿಸಿತು. ಕೊನೆಗೆ ನಾನು ಅವನ ಜೊತೆ ಊಟ ಮಾಡಲು ಡೈನಿಂಗ್ ಹಾಲ್ಗೆ ಬಂದೆ. ಅವನು ಈಗ ಮೌನವಾಗಿದ್ದನು. ನಾನು ಹೇಳಿದೆ, ನಿನ್ನ ತಂಗಿಯ ಮದುವೆ ಆಯಿತೇನು? ನೀನು ಹಾಗೇಕೆ ಅಳುತ್ತಿದ್ದೆ ಹೇಳು. ಆಗ ಅವನು ಹೇಳಿದ, ನನ್ನ ತಂಗಿ ಈಗ ಈ ಪ್ರಪಂಚದಲ್ಲಿ ಇಲ್ಲ. ಇವಳ ಸಾವಿಗೆ ನೀನೇ ಕಾರಣವಾಗಿದ್ಯಾ. ಇದನ್ನು ಕೇಳಿ ನನ್ನ ಕಣ್ಣಲ್ಲಿ ಕಣ್ಣೀರು ಇಳಿಯಿತು. ನಾನು ಅವನ ಹತ್ತಿರ ಬಂದು ಕೇಳಿದೆ, ಇದೇನು ಮಾತನಾಡುತ್ತಿದ್ದೀಯಾ? ನಾನು ನಿನ್ನ ತಂಗಿಯನ್ನು ಇಲ್ಲಿವರೆಗೂ ಕೂಡ ನೋಡೇ ಇಲ್ಲ. ದಯವಿಟ್ಟು ನನ್ನ ಮೇಲೆ ಇಂಥ ಆರೋಪವನ್ನು ಹೊರಿಸಬೇಡ. ನೀನು ತಿಳಿದುಕೊಂಡಂತೆ ನಾನು ಆ ರೀತಿಯ ಹುಡುಗಿಯಲ್ಲ. ನೀನು ನನ್ನ ಮೇಲೆ ಈ ಆರೋಪವನ್ನು ಏಕೆ ಹೊರಿಸುತ್ತಿದ್ದೀಯಾ ಎಂದಾಗ ರಾಜು ಹೇಳಿದನು, ನನ್ನ ತಂಗಿ ನಿನ್ನ ಅಣ್ಣನ ಗರ್ಲ್ ಫ್ರೆಂಡ್ ಆಗಿದ್ದಳು. ನಿನ್ನ ಅಣ್ಣ ಅವಳನ್ನು ಅವನಿಗೆ ಬೇಕಾದ ಹಾಗೆ ಬಳಸಿಕೊಂಡನು. ತನ್ನನ್ನು ಮದುವೆಯಾಗು ಎಂದು ನನ್ನ ತಂಗಿ ನಿನ್ನ ಅಣ್ಣನ ಮುಂದೆ ತುಂಬ ಬೇಡಿಕೊಂಡಳು. ಕಾಲಿಗೆ ಬಿದ್ದಳು. ಕೈ ಮುಗಿದು ಕೇಳಿಕೊಂಡಳು. ನಿನ್ನ ಅಣ್ಣ ಎಷ್ಟೊಂದು ನೀಚನೆಂದರೆ ಅವಳನ್ನು ಬಿಟ್ಟು ಬಿಟ್ಟನು. ನನ್ನ ತಂಗಿ ಈ ಅವಮಾನವನ್ನು ಸಹಿಸಿಕೊಳ್ಳಲಿಲ್ಲ ಮತ್ತು ಆತ್ಮಹತ್ಯೆ ಮಾಡಿಕೊಂಡಳು. ನನ್ನ ಈ ಕೈಗಳ ಮೇಲೆಯೇ ನನ್ನ ತಂಗಿ ಪ್ರಾಣವನ್ನು ಬಿಟ್ಟಿದ್ದಳು. ಈಗ ಅವನ ಕಣ್ಣೀರನ್ನು ನೋಡಿ ನನ್ನ ಕಣ್ಣುಗಳು ಕೂಡ ತುಂಬಿ ಬಂದವು. ಮತ್ತು ನಾನು ಹೇಳಿದೆ, ನಿನ್ನ ತಂಗಿ ಹೆಸರು ಊರ್ಮಿಳಾ ಎಂದಿತ್ತೆ ಎಂದಾಗ ಅವನು ನನ್ನ ಕಡೆ ಸಿಟ್ಟಿನಿಂದ ನೋಡತೊಡಗಿದನು. ಆಗ ನಾನು ಹೇಳಿದೆ, ಅಣ್ಣ ಒಮ್ಮೆ ನನ್ನಲ್ಲಿ ಹೇಳಿದ್ದ, ನನಗೆ ಊರ್ಮಿಳಾ ಎಂಬ ಗರ್ಲ್ ಫ್ರೆಂಡ್ ಇದ್ದಾಳೆ ಎಂದು.
ಆದರೆ ಈಗ ನೀನು ನನಗೆ ಹೇಳಿದ ವಿಷಯ ಸ್ವಲ್ಪವೂ ಗೊತ್ತಿರಲಿಲ್ಲ. ಅದರಿಂದಲೇ ನೀನು ನನ್ನ ಮೇಲೆ ಸೇಡು ತೀರಿಸಿಕೊಳ್ಳಲು ಈ ರೀತಿ ನನ್ನನ್ನು ಕಿಡ್ನ್ಯಾಪ್ ಮಾಡಿದ್ಯಲ್ಲವೇ? ಆಗ ಅವನು ಹೇಳಿದನು, ನಿನ್ನ ಅಣ್ಣ ನನ್ನ ತಂಗಿಗೆ ಹೇಗೆ ಮೋಸ ಮಾಡಿದ್ದನೋ ನಿನಗೂ ಹಾಗೆ ಮಾಡುತ್ತೇನೆ. ಏಕೆಂದರೆ ನನ್ನ ತಂಗಿ ಜಗತ್ತಿನ ಮುಂದೆ ತನ್ನ ಮರ್ಯಾದೆಯನ್ನು ಕಳೆದುಕೊಂಡಂತೆ ನೀನು ಕೂಡ ಮರ್ಯಾದೆಯನ್ನು ಕಳೆದುಕೊಳ್ಳಬೇಕು. ಆ ನೋವನ್ನು ನಿನ್ನ ಅಣ್ಣ ಮತ್ತು ನಿನ್ನ ಪರಿವಾರ ಅನುಭವಿಸಬೇಕು ಎಂದು ಪ್ಲ್ಯಾನ್ ಮಾಡಿಕೊಂಡೆ. ಮತ್ತೊಂದೇನೆಂದರೆ, ಕಾಲೇಜಿನಲ್ಲಿ ನನ್ನ ತಂಗಿಯನ್ನು ಯಾವ ರೀತಿ ಚುಡಾಯಿಸುತ್ತಿದ್ದರೆಂದರೆ ಅವಳು ಆನಂತರ ಯಾರಿಗೂ ಕೂಡ ಮುಖ ತೋರಿಸಲು ಹಿಂಜರಿಯುತ್ತಿದ್ದಳು. ಅಣ್ಣ ತಂಗಿಯ ಕಥೆಯನ್ನು ಕೇಳಿ ನಾನು ಕೂಡ ತುಂಬ ಮರುಗಿದೆ. ನನ್ನ ಅಣ್ಣ ಒಂದು ಹೆಣ್ಣಿಗೆ ಈ ರೀತಿ ಮೋಸ ಮಾಡಿದ್ದಾನೆ ಎಂದು ನಾನು ಎಂದೂ ಅಂದುಕೊಂಡಿರಲಿಲ್ಲ. ನನಗೂ ಕೂಡ ಈಗ ನಿಜವಾಗಿ ನನ್ನ ಅಣ್ಣನ ಮೇಲೆ ತುಂಬ ಕೋಪ ಬಂದಿತ್ತು. ತಕ್ಷಣ ನಾನು ರಾಜುವಿಗೆ ಹೇಳಿದೆ, ನೀನು ನನ್ನೊಂದಿಗೆ ಏನು ಮಾಡಬೇಕೆಂದಿದೆಯೋ ಅದನ್ನೆಲ್ಲ ಮಾಡಬಹುದು. ಒಂದು ವೇಳೆ ನಾನು ಗರ್ಭವತಿಯಾದರೆ ನಾನು ಜೀವವನ್ನು ಕಳೆದುಕೊಳ್ಳುವುದಿಲ್ಲ. ಬದಲಾಗಿ ನಾನು ನಿನ್ನ ಮಗುವಿಗೆ ಜನ್ಮ ನೀಡುತ್ತೇನೆ. ಈ ರಾತ್ರಿ ನಿನ್ನದಾಗಿದೆ ಎಂದು ಹೇಳಿ ನಾನು ಕೋಣೆಗೆ ಬಂದು ನನ್ನ ಸರ್ವಸ್ವವನ್ನು ರಾಜುಗೆ ಒಪ್ಪಿಸಿದೆ. ಈಗ ನನಗೂ ಕೂಡ ತುಂಬ ಕೋಪ ಬಂದಿತ್ತು. ಅವನೇನು ನನ್ನೊಂದಿಗೆ ಮಾಡಬೇಕೆಂದಿದ್ದನ್ನು ಮಾಡಿಕೊಳ್ಳಲಿ ಎಂದು ನಾನು ಬಯಸಿದ್ದೆ. ಆದರೆ ನನ್ನನ್ನು ಸ್ವತಂತ್ರವಾಗಿ ಬಿಟ್ಟರೆ ಸಾಕು ಎಂದುಕೊಂಡೆ. ಅವನು ಕೂಡ ನನ್ನ ಹಿಂದೆ ಕೋಣೆಗೆ ಬಂದನು. ಆಗ ನಾನು ಹೇಳಿದೆ, ನಾನು ನಿನ್ನ ಸಹೋದರಿಯನ್ನು ಮರಳಿ ತಂದುಕೊಡಲು ಸಾಧ್ಯವಿಲ್ಲ. ಏನೇ ನಡೆದಿದ್ದರೂ ಕೇವಲ ನನ್ನ ಅಣ್ಣ ಒಬ್ಬನ ತಪ್ಪು ಮಾತ್ರ ಇರಲಿಲ್ಲ. ಬದಲಾಗಿ ಇದರಲ್ಲಿ ನಿನ್ನ ತಂಗಿಯ ತಪ್ಪು ಕೂಡ ಇತ್ತು ಎನ್ನುವುದನ್ನು ಮರೆಯಬೇಡ. ಒಂದು ವೇಳೆ ನಿನ್ನ ದ್ವೇಷ ಈ ರೀತಿಯಲ್ಲಿ ಶಾಂತವಾಗುತ್ತದೆ ಎಂದರೆ ನಾನು ಕೂಡ ನಿನ್ನ ದ್ವೇಷ ಯಾವ ಮಟ್ಟಕ್ಕಿದೆ ಎಂದು ನೋಡಿಯೇ ಬಿಡುತ್ತೇನೆ ಎಂದೆ. ರಾಜು ಮೌನವಾದನು. ನಿನ್ನ ಮನೆಯವರೆಗೂ ನಿನ್ನನ್ನು ಬಿಟ್ಟು ಬರುತ್ತೇನೆ. ನಿನ್ನೆ ರಾತ್ರಿ ನಡೆದಿದ್ದೆಲ್ಲವನ್ನು ವಿಡಿಯೋ ಮಾಡಿದ್ದೇನೆ. ನೀನು ಈ ವಿಷಯವನ್ನು ಯಾರಲ್ಲಿಯೂ ಹೇಳುವುದಿಲ್ಲ ಎಂದುಕೊಂಡಿದ್ದೇನೆ. ಒಂದು ವೇಳೆ ನನ್ನ ವಿರುದ್ಧವಾಗಿ ನೀನು ಏನಾದರೂ ಆಟ ಆಡಲು ಶುರು ಮಾಡಿದರೆ ಅದರ ಪರಿಣಾಮ ಏನಾಗುತ್ತದೆ ಎಂದು ಮುಂದೆ ಕಾದು ನೋಡು. ಆಗ ನಾನು ಅವನಿಗೆ ಹೇಳಿದೆ, ನೀನೇನು ಧಮಕಿ ಹಾಕಬೇಕಾಗಿಲ್ಲ, ನಾನು ಎಲ್ಲದಕ್ಕೂ ರೆಡಿಯಾಗಿದ್ದೇನೆ. ಆಗ ರಾಜು ನನ್ನನ್ನು ಕಾರ್ನಲ್ಲಿ ಕೂಡಿಸಿಕೊಂಡು ನನ್ನ ಮನೆಯ ಕಡೆಗೆ ಹೊರಟನು. ಮನೆಯ ಬಳಿ ಬಂದು ಕಾರನ್ನು ನಿಲ್ಲಿಸಿ ಹೇಳಿದನು, ಈಗ ನೀನು ಮನೆಗೆ ಹೋಗಬಹುದು. ಆಗ ನಾನು ಅವನ ಕಡೆಗೆ ನೋಡತೊಡಗಿದೆ. ನನ್ನ ಕಣ್ಣಿನಲ್ಲಿ ಕಣ್ಣೀರು ಇಳಿಯುತ್ತಿತ್ತು. ಹೃದಯದಲ್ಲಿ ಒಂದು ರೀತಿಯ ವೇದನೆ ಇತ್ತು. ನಾನು ಗಾಡಿಯಿಂದ ಇಳಿಯತೊಡಗಿದಾಗ ಅವನು ನನ್ನ ಕೈಯನ್ನು ಹಿಡಿದುಕೊಂಡು ಹೇಳಿದನು, ಎಲ್ಲಿಗೆ ಹೋಗುತ್ತಿದ್ದೀಯಾ? ನಾನು ಕೂಡ ನಿನ್ನ ಜೊತೆ ಬರುತ್ತೇನೆ. ಅವನ ಮಾತು ಕೇಳಿ ನಾನು ಕಣ್ಣುಗಳನ್ನು ಅರಳಿಸಿದೆ. ಅವನು ನನ್ನ ಜೊತೆ ನಮ್ಮ ಮನೆಯ ಒಳಗೆ ಬಂದನು. ನನ್ನ ಮನೆಯಲ್ಲಿ ಎಲ್ಲರೂ ತುಂಬ ಚಿಂತೆಯಲ್ಲಿ ಮುಳುಗಿದ್ದರು. ನಾನು ಮನೆಯೊಳಕ್ಕೆ ಬಂದೆ. ಅಪ್ಪ ಅಮ್ಮ ನನ್ನ ಬಳಿ ಬಂದರು. ಅಣ್ಣನೂ ಕೂಡ ನನ್ನ ಹತ್ತಿರ ಬಂದನು. ಕೂಡಲೇ ಅಣ್ಣ ನನಗೆ ಬೈಯತೊಡಗಿದನು. ಇಡೀ ರಾತ್ರಿ ನೀನು ಎಲ್ಲಿದ್ದೆ? ನಾವೆಲ್ಲ ಎಷ್ಟೊಂದು ಚಿಂತೆಗೊಳಗಾಗಿದ್ದೇವೆ ಗೊತ್ತೇನು? ಆಗ ಹಿಂದಿನಿಂದ ರಾಜು ಮುಂದೆ ಬಂದು ಹೇಳಿದನು, ಇಡೀ ರಾತ್ರಿ ಇವಳು ನನ್ನ ಜೊತೆ ಇದ್ದಳು. ಯಾವಾಗ ಅಣ್ಣನು ರಾಜುವಿನ ಮುಖವನ್ನು ನೋಡಿದನೋ ತಕ್ಷಣ ಅಣ್ಣನ ಮುಖ ಕೆಂಪಾಯಿತು ಮತ್ತು ಹೇಳಿದನು, ನನ್ನ ತಂಗಿಯನ್ನು ಕರೆದುಕೊಂಡು ಹೋಗಲು ನಿನಗೆ ಎಷ್ಟು ಧೈರ್ಯ? ಆಗ ರಾಜು ಹೇಳಿದನು, ಹೇಗೆ ನೀನು ನನ್ನ ತಂಗಿಯ ಜೀವನವನ್ನು ಹಾಳು ಮಾಡಿದೆಯೋ ಹಾಗೂ ಅವಳನ್ನು ಗರ್ಭವತಿಯನ್ನಾಗಿ ಮಾಡಿ ಅವಳನ್ನು ಸಾಯಲು ಬಿಟ್ಟಿದ್ದೆಯಲ್ಲವೇ? ಪಾಪ, ಅವಳು ಆತ್ಮಹತ್ಯೆ ಮಾಡಿಕೊಂಡಳು. ನೀನೇನು ಅಂದುಕೊಂಡಿದ್ದೆ? ನನ್ನಿಂದ ಇದಕ್ಕೆ ಪ್ರತೀಕಾರ ಸಾಧ್ಯವಿಲ್ಲ ಎಂದುಕೊಂಡೆಯಾ? ಇದರಿಂದ ನನ್ನ ಅಪ್ಪ ಅಮ್ಮ ಕೂಡ ಅಚ್ಚರಿಂದ ದಂಗಾಗಿ ಹೋದರು ಮತ್ತು ನನ್ನಲ್ಲಿ ಕೇಳಿದರು, ಈ ದುಷ್ಟ ನಿನ್ನೊಂದಿಗೆ ಏನು ಮಾಡಿದನು? ಆಗ ನಾನು ಹೇಳಿದೆ, ರಾಜು ಯಾವುದನ್ನು ನನ್ನ ಇಚ್ಛೆಗೆ ವಿರುದ್ಧವಾಗಿ ನಡೆದುಕೊಳ್ಳಲಿಲ್ಲ. ಯಾವಾಗ ಅವನು ಅಣ್ಣನ ದುಷ್ಕೃತ್ಯವನ್ನು ನನ್ನಲ್ಲಿ ಹೇಳಿಕೊಂಡನೋ ಆಗ ನಾನೇ ಸ್ವತಃ ಅವನನ್ನು ಪ್ರೀತಿಸತೊಡಗಿದೆ. ರಾಜು ಕೂಡ ನಾನು ಈ ಮಾತನ್ನು ಹೇಳುವುದಕ್ಕಿಂತ ಮೊದಲೇ ನನ್ನ ಕೈಯನ್ನು ಹಿಡಿದುಕೊಂಡನು. ಅವನ ಕಣ್ಣಿನಲ್ಲಿ ಕೂಡ ನನ್ನ ಮೇಲೆ ಪ್ರೀತಿ ಇತ್ತು ಮತ್ತು ರಾಜು ಹೇಳಿದನು, ಕರಿಷ್ಮಾ, ನಾನು ಕೂಡ ನಿನ್ನನ್ನು ಪ್ರೀತಿಸುತ್ತಿದ್ದೇನೆ. ನನಗೆ ನಿನ್ನೊಂದಿಗೆ ಯಾವುದೇ ಕೆಟ್ಟ ವ್ಯವಹಾರವನ್ನು ಮಾಡಲು ಇಷ್ಟವಿರಲಿಲ್ಲ. ಆದರೆ ನಾನು ನನ್ನ ತಂಗಿಯ ಸಾವಿನಿಂದ ಚೂರು ಚೂರಾಗಿ ಹೋಗಿದ್ದೆ. ನಿನ್ನ ಅಣ್ಣನ ಮೇಲೆ ಸೇಡು ತೀರಿಸಿಕೊಳ್ಳಲು ಬಯಸಿದ್ದೆ. ನಾನು ಅನುಭವಿಸಿದ ದುಃಖವನ್ನು ಅವನು ಕೂಡ ಅನುಭವಿಸಲಿ ಎಂದು ನಾನು ನಿರ್ಧರಿಸಿದ್ದೆ. ನಾನು ಸೇಡು ತೀರಿಸಿಕೊಳ್ಳಬೇಕೆಂದು ಅದರಲ್ಲಿ ಮುಳುಗಿ ಯಾವಾಗಲೂ ಹೊಂಚು ಹಾಕುತ್ತಿದ್ದೆ. ಆದರೆ ನೀನು ನಿರಪರಾಧಿ ಎನ್ನುವಾಗ ರಾಜುವಿನ ಕಣ್ಣಲ್ಲಿ ಕಣ್ಣೀರು ಇಳಿಯಿತು. ಆಗ ನಾನು ಹೇಳಿದೆ, ಸೇಡಿಗೆ ಸೇಡಿನ ಪರಿಣಾಮ ಏನಾಗುತ್ತದೆ ಎಂದು ಈಗ ನಿನಗೆ ಅರ್ಥವಾಯಿತೆ? ನಿನ್ನ ಸಹೋದರಿಯನ್ನು ನನ್ನ ಅಣ್ಣ ಕಸಿದುಕೊಂಡನು. ಈಗ ನೀನು ಅವನ ಸಹೋದರಿಯನ್ನು ಮದುವೆಯಾಗು ಎಂದಾಗ ರಾಜು ಮುಗುಳು ನಕ್ಕನು. ಆಗ ನನ್ನ ಅಣ್ಣನು ಹೇಳಿದನು, ನಾನು ನಿಮ್ಮಿಬ್ಬರನ್ನು ಎಂದಿಗೂ ಒಂದಾಗಲು ಬಿಡುವುದಿಲ್ಲ ಎಂದಾಗ ರಾಜು ಹೇಳಿದನು, ನಾವು ಮೊದಲೇ ಒಂದಾಗಿದ್ದೇವೆ. ಕೇವಲ ಮದುವೆಯಾಗುವುದು ಮಾತ್ರ ಬಾಕಿ ಇದೆ. ನೀನು ನಮ್ಮನ್ನು ಏನು ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಇಷ್ಟು ಹೇಳಿ ನಾವಿಬ್ಬರು ಮನೆಯಿಂದ ಹೊರಬಂದೆವು ಮತ್ತು ನಮ್ಮ ಮನೆಯವರು ನಾವಿಬ್ಬರು ಹೊರ ಹೋಗುವುದನ್ನು ನೋಡುತ್ತಲೇ ಇದ್ದರು. ಪ್ರಿಯ ವೀಕ್ಷಕರೇ, ನಿಮಗೆ ಈ ಕತೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.